ಪ್ರತಿಯೊಂದು ಜನಸಾಮಾನ್ಯರ ತರ ಇವ್ರಿಗೂ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು VIP ಟಿಕೆಟ್ ತಗೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್? ಸರ್ MLA ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು. ನಾವು ಹೋಗಿ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ಕೆ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋಗಕ್ಕೆ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA ಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಅವಕಾಶ ಮಾಡಿ ಕೊಡಿಸಿ ಸರ್. ನನ್ಗಂತೂ ನಿಜವಾಗ್ಲೂ ನಗು ಬರ್ತಿದೆ. ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ನಡೀತಿದೆ, ಇವ್ರಿಗೆ VIP ಟಿಕೆಟ್ ಬಗ್ಗೆ ಕನ್ಸರ್ನ್ ಆಗ್ತಿದೆ. LPG ಸಿಗ್ತಾ ಇಲ್ಲ, ಇರಾನ್ ಈ ವಾರ್ ಗಳ ನಡುವೆ ಈ ತರದೊಂದು ಸಿಚುವೇಶನ್ ನಡೀತಾ ಇದೆ. ಮತ್ತೆ ರೋಡ್ಗಳು ಸರಿ ಇಲ್ಲ, ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ. ಅದ್ರ ಜೊತೆಲಿ ನಿಮ್ಗೆ ಸ್ಕೂಲ್ಗಳು ಮುಚ್ತಾ ಇದ್ದಾರೆ, ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ತಾ ಇದ್ದಾರೆ. ಕುಡಿಯೋದಕ್ಕೆ ಸರಿಯಾದ ಪ್ರಾಪರ್ ನೀರು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಕನ್ಸರ್ನ್ ಇಲ್ಲ. ಇವರಿಗೆ ಬರೀ ಒಂದು 5 ಟಿಕೆಟ್ VIP ಟಿಕೆಟ್ ಬಗ್ಗೆ 5 ದಿನದಿಂದ ಯೋಚನೆ ಮಾಡ್ತಿದ್ದಾರೆ. 5 ದಿನದಿಂದ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇವ್ರ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂತ. ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ನಾನು ನಿಮ್ ಜನಗಳಿಗೆ ಒಂದು ಮಾತು ಹೇಳ್ತೀನಿ. ಇಂಥವ್ರಿಗೆಲ್ಲ ವೋಟ್ ಹಾಕೋದಕ್ಕೆ ಏನು ವೋಟ್ ಹಾಕ್ತೀವಿ ಅಂತ ನಮ್ಗೆ ಒಂಥರ ಇದಾಗುತ್ತೆ. ಯಾಕಂತ ಹೇಳಿದ್ರೆ ಇವ್ರಿಗೆ ನಮ್ಮ ಕನ್ಸರ್ನ್ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಫೇಸ್ ಮಾಡ್ತಿದೀವಿ ಅದ್ರ ಪ್ರಾಬ್ಲಮ್ ಬಗ್ಗೆ ಮಾತಾಡೋದಕ್ಕೆ ಇವರಿಗೆ ಮೈಂಡ್ ಸೆಟ್ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಟೈಮ್ ಇಲ್ಲ. ಬಾಕಿ ಎಲ್ಲದನ್ನು ಮಾತಾಡೋದಕ್ಕೆ ಟೈಮ್ ಇರುತ್ತೆ. ಇವರಿಗೆ ಒಂದು ಟಿಕೆಟ್ಗೋಸ್ಕರ 1 ಗಂಟೆ ಕ್ಯೂ ಅಲ್ಲಿ ವೇಟ್ ಮಾಡೋದಕ್ಕಾಗಲ್ಲ. ವೋಟ್ ಬೇಕಂತ ಹೇಳಿದ್ರೆ 5 ರಿಂದ 6 ಗಂಟೆ ಹೋಗ್ಲಿ, 24 ಗಂಟೆ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ವೋಟ್ ಕೇಳೋದಕ್ಕೆ ರೆಡಿ ಇರ್ತಾರೆ. ಆ ಟೈಮಲ್ಲಿ ಪ್ರತಿಯೊಂದು ಅವರಿಗೆ ಓಕೆ ಆಗಿರುತ್ತೆ. ಇವಾಗ ಪ್ರತಿಯೊಂದಕ್ಕೂ ಓಕೆ ಆಗಲ್ಲ. ಪ್ರತಿಯೊಂದು ಜನಸಾಮಾನ್ಯರ ತರ ಇವ್ರಿಗೂ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು VIP ಟಿಕೆಟ್ ತಗೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್? ಇನ್ನು ಮುಂದೆ ನೀವು ಯಾವತ್ತಾದ್ರೂ ವೋಟ್ ಹಾಕ್ತೀರಾ ಅಂತ ಹೇಳಿದ್ರೆ BJP, ಕಾಂಗ್ರೆಸ್, JDS ಅದು ಇದು ಪಾರ್ಟಿಗಳನ್ನ ನೋಡಬೇಡಿ. ಜನನ ನೋಡಿ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ನಿಮ್ಗೋಸ್ಕರ ಕೆಲಸ ಮಾಡ್ತಾರೆ, ನಿಮ್ಮ ಒಂದು ಪ್ರಾಬ್ಲಮ್ಸ್ ಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಅವ್ರು ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಕನ್ಸರ್ನ್ ಇರೋರಿಗೆ ವೋಟ್ ಹಾಕ್ಬಿಟ್ಟು ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಗೃತರಾಗಿ ವೋಟ್ನ ಮಾಡಿ.